ಹಾಯ್ ಗಾಯತ್ರಿ, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಪುಟಾಣಿನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಿದ್ದೀವಿ. ಸ್ಕೂಲ್ ಅಂದರೆ ಪ್ಲೇ ಹೋಮ್ಗೆ. ಅವ್ನು ಜಸ್ಟ್ ಈಗ 2 years 9 months ನಡೀತಿದೆ. ಇಷ್ಟು ಬೇಗ ಏನಕ್ಕೆ ಜಾಯಿನ್ ಮಾಡಿಸ್ತಿದ್ದೀವಿ, ಯಾವ ಸ್ಕೂಲು, ಫೀಸ್ ಎಷ್ಟಾಯಿತು ಮತ್ತು ಏನೇನು ಫೆಸಿಲಿಟಿ ಅವ್ರು ಪ್ರೊವೈಡ್ ಮಾಡ್ತಿದ್ರು ಅಂತ ವಿಡಿಯೋ ಎಂಟಲ್ಲಿ ತಿಳಿಸ್ಕೊಡ್ತಿದ್ದೀನಿ. ರೆಡಿಯಾಗಿ ಅಷ್ಟೆಲ್ಲ ಮಾಡಿ ರೆಡಿ ಆದ್ಮೇಲೆ ಮತ್ತೆ ಸಿಗೋಣ. ಏನು ತಿಂಡಿ? ತಿಂಡಿ ಚಪಾತಿ, ಬೀಟ್ರೂಟ್ ಪಲ್ಯ ಹಾಗೂ ಎಗ್ ಬುರ್ಜಿ. ಎಗ್ ಬುರ್ಜಿನ? ಬೀಟ್ರೂಟ್ ಪಲ್ಯ ಯಾರಿಗೆ? ನಮಗೆ. ಎಗ್ ಬುರ್ಜಿ ಯಾರಿಗೆ? ಹಿಂಗೆ. ಅದು ಯಾಕೆ ನೀ ತಿನ್ನಲ್ಲ ಎಗ್ ಬುರ್ಜಿ? ಏಕೆ? ನಾವು ವೆಜಿಟೇರಿಯನ್. ಹೌದಾ? ಓಹೋ, ಎದ್ದಡಿ ಸ್ಕೂಲ್ಗೆ ಹೋಗೋಣ. ನೋಡಿ ಸ್ಕೂಲ್ಗೆ ನಡಿ, ಫಸ್ಟ್ ಬಾ ಬಾ, ಅಡ್ಮಿಷನ್ ಮಾಡಿ ಬರ್ತೀನಿ ಬಾ. ನೀನು ಜಾಸ್ತಿ ಆಡ್ತಿದ್ಯಾ, ಬಾ. ಮಮ್ಮಿ ಟಿಫನ್ ಐತೆ ಕೇಳಂತ ಬಾ. ನನಗೂ ಟೈಮ್ ಆಯಿತು. ಗೊತ್ತಾ, ಬಾಯ್ ಕಡೆ. ಏನು ಮಾಡ್ತೀಯ ಅದರಲ್ಲಿ ಇವಾಗ? ಹಾಂ, ಏನು ಮಾಡ್ತೀಯ ಅದರಲ್ಲಿ? ಹೆಂಗೆ ಓದೋದು ಚಪಾತಿ? ಹಾಂ, ಹಂಗೆ ಓದ್ತೋದು? ಸರಿ ಕಣಪ್ಪ, ಆಯಿತು. ಹೊತ್ತು ಚಪಾತಿ ಹೊತ್ತು ಇಸ್ಕೊಂಡು ಮಮ್ಮಿ ಹತ್ರ. ಹ್ಞೂ ಹ್ಞೂ, ಏನದು? ಹ್ಞೂ, ಅದು ಪರೋಟ ಮಾಡೋದು, ಚಪಾತಿ ಎಲ್ಲ. ಹಾಂ, ಹ್ಞೂ, ನೀನು ಚಪಾತಿ ಮಾಡು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬರಲ್ಲ ನೀನು ಇವಾಗ? ಅಂತಾನೆ ಅಲ್ಲನಾ ಅದೇ. ನೀನೇ ಮಾಡ್ತಾ ಇರೋದು. ನಾನು ರೆಡಿ ಆಯ್ತೀನಿ. ಫಸ್ಟ್ ನೀವು ಆಗಬೇಕು, ನಾನು 5 ನಿಮಿಷಕ್ಕೆ ರೆಡಿ ಆಯ್ತೀನಿ. ಮಾಡ್ತಾ ಇದ್ದೀರಾ? ಯಾಕೆ ಮಾಡಬೇಕು? ಯಾರ ಜಾತ್ರೆ ಯಾಕೆ? ಅಯ್ಯೋ, ಒಂದು ರೋಡ್ ತೋರಿಸ್ಕೊಡ್ತೀನಿ, ಸಿದ್ದು, ಐ ಎಮ್ ಎ BCom ಗ್ರಾಜ್ಯುಯೇಟ್. ಓಕೆನಾ? ಎಲ್ಬೋರ್ಡ್ ಕಾಲ್ ಮಾಡ್ತಿದ್ದಾರೆ. ಅದೇ ಮೈನ್ ರೋಡಲ್ಲಿ ಇದೆ, ಅದೇ ಬೇಜಾರು. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ, ಶ್ರೀರಾಮ್ಪುರ ಗಲ್ಲಿ ಸುತ್ತು ಮುಂಡಕ್ಕೆ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉನ್ನ. ಈ ಭೂಮಿ ಮತ್ತೆ ಸ್ಕೂಲ್ ಸೇರ್ಕೊಂಡ ನೀನಾ? ಅಪ್ಪಾಜಿ ಸ್ಕೂಲ್ ಸೇರ್ಕೊಂಡ ನೀನಾ? ಅಪ್ಪಾಜಿ ಸ್ಕೂಲಿಗೆ ಸೇರ್ಕೊಂಡ್ಯಾ? ಯಾವ ಸ್ಕೂಲಿಗೆ ಸೇರ್ಕೊಂಡೆ ನೀನು? ತಲೆ ಹೊಡಿತು ಸರ್. ಹೋಗ್ತೆ ನಾಳೆಯಿಂದ ಸ್ಕೂಲ್ಗೆ? ಮಂಡೆಯಿಂದ ಸ್ಕೂಲ್ಗೆ ಹೋಗ್ಬೇಕು ನೀನು. ಹಾಂ ಅಪ್ಪಾಜಿ?
ಮಂಡೆಯಿಂದ ಸ್ಕೂಲ್ಗೆ ಹೋಗ್ಬೇಕಣ್ಣ. ಹೋಗ್ತೀಯ ಸ್ಕೂಲ್ಗೆ? ಹಾಂ, ಮಮ್ಮಿ ಕರ್ಕೊಂಡು ಸ್ಕೂಲ್ಗೆ ಹೋಗ್ಬೇಕು ನೀನು, ಓಕೆನಾ? ಮಮ್ಮಿ, ಅಜ್ಜಿ, ಹಾಂ, ಫ್ರೆಂಡ್ಸ್ ಸಿಗ್ತಾರೆ ಇವಾಗ ನಿಮಗೆ, ತುಂಬ ಜನ ಫ್ರೆಂಡ್ಸ್ ಇರ್ತಾರೆ. ಹಾಂ ಅಪ್ಪಾಜಿ, ಕಾಲು ಹುಷಾರು ಹೊಡೆಯುತ್ತೆ. ಬಾ, ಅದು ಆಗಲ್ಲ ಬಂಗಾರಿ ನಿನಗೆ. ನಡಿ ಹೋಗೋಣ, ಸಾಕು. ಬಾ ಪಾಪ, ಆಫೀಸ್ಗೆ ಹೋಗ್ಬೇಕು, ಬಾ ಬೇಗ ನಡಿ. ಕೈ ನೋಡ್ದಾ? ನಡಿ ಚಲೋ. ಹಾಂ ತಿರ್ಗ್ಸೋದು? ಹಾಂ, ಹಂಗೆ, ವೆರಿ ಗುಡ್. ತಿರ್ಗ್ಸಮ್ಮ ಹಂಗೆ ಬಿಡು, ಹಿಂಗೆ ತಿರ್ಗ್ಸ್ಬೇಕು, ಹಿಂಗೆ ಬಿಡು. ಎಸ್. ನಡಿಮ್ಮ, ಬಾ ನಮ್ಮ ಡುಮ್ಮಿ ಕೂತವಳು ಮಾತಾಡ್ಸೋಣ, ಬಾ. ಏನೇ ಅಂದಿದ್ದಂಗೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅದು ನಿಮ್ಮ ಮಮ್ಮಿ ಮುನಿ ಏನದು ಏನಂತಾರಲ್ಲ, ಫುಲ್ ಖುಷಿಯಪ್ಪ. ಅಡ್ಮಿಷನ್ ಮಾಡಿದ್ದೀವಿ, ಫುಲ್ ಟಾರ್ಚರು. ಇವತ್ತಿನ ನನ್ನ ಮಗ ಫುಲ್ಲು ಎಕ್ಸ್ಪೆನ್ಸಿವು. ನರ್ಸರಿಗೆ 40,000 ರೂಪಾಯಿ ಫೀಸ್ ಕಟ್ಸ್ಕೊಂಡವನೆ. ಅಲ್ಲ ಮುದ್ದು, ಬಸ್ಸು ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ. ಏನದು ಕಿಡ್ಸ್ ನೇಮು? ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಅಕ್ಷರ ಲಿಟಲ್ ಬೀಸಾ, ಹಂಗಂದ್ರೆ ಜೈನು ಒಳಗೆ ಬೀನ್ಸ್ ಅಂತಾರೆ. ನಿನ್ಗೇನಂತಾರ? ಡುಮ್ಮಿ ಅಂತಾರ? ಹೆಂಗೆ ನೀ ನಮ್ಮನೆ ಕಿಡ್ಸ? ಬನ್ನಿ. ನೋಡಿಲಿ ಅಂಟಿನಾ ಬಾಯ್ ಮಾಡ್ಬಿಡು. ಬ್ಲೈನ್ ಕೇಸಿ ಟ್ರೈ ಮಾಡು ಕಂದ, ಅಲ್ಲಿ ಹಾಕು. ಹೋಗ್ತಿದ್ದೀನಿ ನಾನು, ಬಾಯ್. ಹೇಗಿತ್ತು ಸ್ಕೂಲು? ನೋ ಕಾಮೆಂಟ್ಸ್. ಇಲ್ಲ ಸರ್. ಸ್ಕೂಲ್ ಹೇಗಿತ್ತು ಕಂದ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಫಸ್ಟ್ ಡೇ ಸ್ಕೂಲ್ ಹೇಗಿತ್ತು? ಹಾಂ, ತಗೊಡ್ತೀನಿ, ನಡ್ರಿ ಮೇಲೆ ನಡ್ರಿ. ಬೇಗ ಮೇಲೆ ಹೋಗ್ಬೇಕು. ಹಾಯ್ ಕನ್ನ, ಇಲ್ಲಿ ಚೆನ್ನಾಗಿತ್ತಾ? ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಈಗ ಅದರ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದೆ ನಿಮಗೆ, ನಮ್ಮ ಪುಟಾಣಿನ ಯಾವ ಸ್ಕೂಲಿಗೆ ಸೇರಿಸಿದ್ದೀವಿ ಮತ್ತು ಅವ್ರ ಯಾಕೆ ಇಷ್ಟು ಬೇಗ ಸೇರಿಸಿದ್ವಿ. ಯಾಕೆ ಇಷ್ಟು ಬೇಗ ಅಂದರೆ ಅವರು 2 years 9 months ಈಗ. ಯಾಕೆ ಇಷ್ಟು ಬೇಗ ಅಂತ ಹೇಳ್ತೀನಿ. ಹಾಗೆ ಅವ್ರ ಸ್ಕೂಲ್ ನೇಮು ಮತ್ತು ಅವ್ರೇನೇನು ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ, ಹಾಗೆ ಸ್ಕೂಲ್ ಫೀಸ್ ಎಷ್ಟಾಯಿತು ಅಂತ ನಾನು ಹೇಗೆ ಹೇಳ್ತೀನಿ ನಿಮಗೆ. ಅವ್ರ ಸ್ಕೂಲ್ ನೇಮ್ ಬಂದು ಅಕ್ಷರ ಲಿಟಲ್ ಬೀಸ್ ಅಂತ ಹೇಳಿ. ಇದು ಕಲ್ಯಾಣ್ ನಗರ್ ನಿಯರ್ ಬರುತ್ತೆ. ಮತ್ತು ಕಲ್ಯಾಣ್ ನಗರ್ ಅಂದರೆ ನಿಯರ್ ನಾಗರಬಾವಿ ಅಂತ ಹೇಳಿ ಅವ್ರಿಗೆ ಅವರು ಇದರಲ್ಲಿ ಹತ್ರ ಆಗ್ಬೋದು ಮೇ ಬಿ. ಹಾಗೆ ನಮ್ಮ ಪುಟಾಣಿನ ಏನಕ್ಕೆ ಇಷ್ಟು ಬೇಗ ಜಾಯಿನ್ ಮಾಡಿಸಿದ್ದೀವಿ ಅಂದರೆ, ಅವ್ರು ಬಂದು ಈ ಜುಲೈ 7, 2023 ಬಾರ್ನ್ ಆಗಿದ್ದು. 2 months ಡಿಲೇ. ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಏಜ್ ಕ್ರೈಟೀರಿಯಾ ಬಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ 6 years ಕಂಪ್ಲೀಟ್ ಆಗಿರಲೇಬೇಕು.
ಸೊ ನಾವು ಅಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದ್ದು ನಮಗೇನಂದರೆ ನಾವು ಪ್ಲೇ ಗ್ರೂಪ್ಗೆ ಜಾಯಿನ್ ಮಾಡಿಸ್ಬೇಕು ಅಂತ ಅವ್ರು ಹೇಳಿದ್ರು. ನಾವು ನರ್ಸರಿಗೆ ಜಾಯಿನ್ ಮಾಡ್ಸೋಕ್ಕಾಗಲ್ವ ಅಂತ ಕೇಳಿದ್ವಿ. ಬಟ್ ಅವ್ರು ಅಂದರು ಇಲ್ಲ, ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋಷ್ಟರಲ್ಲಿ 1 ಡೇನೂ ಡಿಲೇ ಆಗಿಲ್ಲ 1-2 ಡೇಸು ಡಿಲೇ ಆಗೋಗಿಲ್ಲ, ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ UKG ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಅಂತ ಹೇಳಿ, ನಾವೇನಿಲ್ಲ ನಾವು ಜಾಯಿನ್ ಮಾಡಿಸ್ಕೋತೀವಿ, ಬಟ್ ನೀವು UKG ಮತ್ತೆ ಪ್ರಾಬ್ಲಮ್ ಆಗ್ಬೋದು, ಸೊ ಥಿಂಕ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಾವು ಅದ್ರ ಬದಲು ಈಗ ಆಲ್ರೆಡಿ ಅವನು ಮನೇಲಿ ಇಟ್ಕೋಬೋದಿತ್ತು, ಬಟ್ ಅವರು ಈಗಿನ ಮಕ್ಕಳು ಗೊತ್ತಿಲ್ಲ ಎಷ್ಟು ಮೆಚ್ಯೂರ್ಡ್ ಆಗಿರ್ತಾರೆ, ಎಷ್ಟೆಷ್ಟು ಬೇಗ ಎಲ್ಲ ಕಲ್ತ್ಬಿಡ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡೋದು ಮನೇಲಿ ತುಂಬ ಕಷ್ಟ. ಅವ್ರಿಗೂ ಪಾಪ ತುಂಬ ಬೋರ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲ ಮಿಂಗಲ್ ಆಗಲಿ ಅಂತ ಹೇಳಿ ನಾವು ಪ್ಲೇ ಗ್ರೂಪ್ಗೆ ಹಾಕಿದ್ದೀವಿ. ಈಗ ಪ್ಲೇ ಗ್ರೂಪ್ ಆದಮೇಲೆ ನರ್ಸರಿ ಆದಮೇಲೆ LKG ಆದಮೇಲೆ UKG, ದೆನ್ ಫಸ್ಟ್ ಸ್ಟ್ಯಾಂಡರ್ಡ್. LKGಗೆ ನಾವು ಸ್ಕೂಲಿಗೆ ಬೇರೆ ಸ್ಕೂಲಿಗೆ ಜಾಯಿನ್ ಮಾಡಿಸ್ತೀವಿ, ಇದಂದರೆ ಪ್ಲೇ ಹೋಮ್ ಮಾತ್ರ. ಸೊ ತುಂಬ ಈಗಿನ ಮಕ್ಕಳು ಅಂತೂ ತುಂಬ ಮಾತಾಡ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಏನೇ ಹೇಳ್ಕೊಟ್ರು ಬೇಗ ಕಲಿತಾರೆ. ಸೊ ಅದಕ್ಕಾಗಿ ನಾವು ಈಗಲೇ ಜಾಯಿನ್ ಮಾಡಿಸಿದ್ವಿ. ಅದು ಒಂದು ರೀಸನ್ನು. ಮತ್ತು ಅವರು ಫೆಸಿಲಿಟಿ ಬಂದರೆ CCTV ಎಲ್ಲ ಇದೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಜಾಯಿನ್ ಮಾಡಿಸಿದ್ದೀವಿ. ತುಂಬ ಇಷ್ಟ ಆಯಿತು, ಹತ್ರನೂ ಇದೆ, ಅಲ್ಲಿ ಸ್ಕೂಲ್ ಎನ್ವಿರಾನ್ಮೆಂಟು ಚೆನ್ನಾಗಿದೆ, ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿದೆ ಅವರ ಸ್ಕೂಲ್ ಏರಿಯಾ ಬಂದು. ಸೊ ಅದಕ್ಕಾಗಿ ಜಾಯಿನ್ ಮಾಡಿಸಿದ್ದೀವಿ. ಹಾಗೆ ಇನ್ನೇನಿದೆ, ಇಷ್ಟು ಇನ್ಫಾರ್ಮೇಷನು. ಫೀಸ್ ಬಂದುಬಿಟ್ಟು 41,500. 41,500 ಪ್ಲಸ್ ಅವರು ಆ್ಯನ್ಯುವಲ್ ಡೇ ಅಂತ ಹೇಳಿ 1-2,000 ಸಮ್ ಚೇಂಜಸ್ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಇಡನ್ ಚಾರ್ಜಸ್ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಮತ್ತು ಏನೇನು ಪ್ರೊವೈಡ್ ಮಾಡ್ತಾರೆ ಅಂದರೆ, ಒಂದು ನಿಮಿಷ ಹೇಳ್ತೀನಿ. ಅವರು ಬುಕ್ಸು ಮತ್ತು ಬ್ಯಾಗು, ಯೂನಿಫಾರ್ಮು ಮತ್ತು ಸ್ಟೇಷನರಿ ಇಷ್ಟು ಪ್ರೊವೈಡ್ ಮಾಡ್ತಾರೆ. ಹಾಗೆ ಅಲ್ಲಿ ಬಂದು 2 ಬ್ಯಾಚಸ್ ಇರುತ್ತೆ, 9 to 12. ಮತ್ತೊಂದು ಇನ್ನೊಂದು ಬ್ಯಾಚ್ ಬಂದು 11:30 to 2:30 ಇರುತ್ತೆ. ನಾವು ಬಂದು 9 to 12 ಬ್ಯಾಚ್ನೇ ಚೂಸ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಪುಟಾಣಿ ಬೇಗ ಎದ್ದೊಳ್ತಾನೆ, ಅವನೇನು ಲೇಟಾಗಿ ಎದ್ದೊಳ್ಳಲ್ಲ, ಅವ್ನು 7:30, 8 ಒಳಗಡೆ ಎದ್ಬಿಡ್ತಾನೆ. ಸೊ ನಮಗೆ 9 ಈಸ್ ದ ಬೆಸ್ಟ್ ಅಂತ. ಮತ್ತು ಅವರು ಫ್ಯೂಚರಲ್ಲಿ ಸ್ಕೂಲ್ಗೆಲ್ಲ ಹೋಗಬೇಕಾದ್ರೂ ಅದು ಬೆಸ್ಟ್ ಸೂಟಬಲ್ ಟೈಮಿಂಗ್ಸ್ ಅಲ್ವ. ಸೊ ಅದಕ್ಕಾಗಿ 9 to 12 ನಾವು ಚೂಸ್ ಮಾಡಿದ್ದೀವಿ. ಸೊ ಇದು ಬಂದು ಅವರು ಇನ್ಫಾರ್ಮೇಷನ್ನು. ನಾನು ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದಾಗೆ ಇದೆಲ್ಲ ಹೇಳಿದ್ದೀನಿ. ಇನ್ನೇನಿದೆ ಹೇಳೋಕ್ಕೆ, ಅಷ್ಟೇ. ಇನ್ನು ಏನು ಹೇಳ್ಬೋದು ಅಂದರೆ, ಇವಾಗಂತೂ ತುಂಬ ಖುಷಿ ಆಗ್ತಿದೆ, ಬೇಜಾರು ಆಗ್ತಿದೆ. ಇಷ್ಟು ಬೇಗ ಪುಟಾಣಿ ನನಗೆ ಒಬ್ಬಳೇ ಇರಬೇಕು. ಓಕೆ, ನಂದು ಏನಾದರೂ ಏನಾದರೂ ಅದೇ ಯೂಟ್ಯೂಬ್ ಅದು ಇದು ಇರುತ್ತಲ್ಲ, ಮಾಡ್ಬೋದು. ಹಾಗೆ ತುಂಬ ಖುಷಿನೂ ಇದೆ, ಬೇಜಾರು ಇದೆ. ಇಷ್ಟು ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈಗ ಅವರಿಲ್ಲ ಅನ್ನೋದು. ಓಕೆ, ಇಟ್ಸ್ ಓಕೆ. ಒಂದು 3 hours ಅಲ್ಲ ಆಗುತ್ತೆ. ಈ ಮಕ್ಕಳನ್ನ ಕಂಟ್ರೋಲ್ ಮಾಡೋದಂತೂ ತುಂಬ ಕಷ್ಟ. ಅವ್ರ ಜೊತೆ ಅಮ್ಮ ಅಂತೇಳಿ 1,000 ಸರಿ ಕರೆದ್ಬಿಡ್ತಾರೆ ಮನೇಲಿ ಇದ್ದರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಸಾಕು ಇದು. ಮತ್ತು ಯಾವ ಸಿಲೆಬಸ್ ಅಂದರೆ ಯಾವ ಬೋರ್ಡ್ ಬೆಸ್ಟ್ ಬೋರ್ಡ್ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ವೆಲ್ಕಮ್, ನಮಸ್ಕಾರ.